ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರು. ಅವ್ರ ಹುಟ್ಟಪ್ಪ ಅಂದರೆ ಎಲ್ರಿಗೂ ಹಬ್ಬ ಇದ್ದಂಗೆ. ಆ ಬ್ಲಡ್ ಕ್ಯಾಂಪನ್ನು ಕೂಡ ಆಯೋಜನೆ ಮಾಡಿದ್ದಾರೆ. ಅವರು ಖಂಡಿತವಾಗಲೂ ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿ ಆಗೇ ಆಗ್ತಾರೆ ಅನ್ನೋ ಒಂದು ಖಂಡಿತ ನಂಬಿಕೆ ಇದ್ದೇ ಇದೆ. ಸಮಾಜ ಸೇವಕರು ಹಾಗೂ ಬಡವರ ಬಂಧು ಅಂತಲೇ ಖ್ಯಾತಿ ಹೊಂದಿರುವಂತಹ ನಮ್ಮ ಬಸವಣ್ಣವರ ಇವತ್ತು ಬರ್ತ್ಡೇ ಇದೆ. ಅವರು ನಮ್ಮ ನೆಚ್ಚಿನ ನಾಯಕರು, ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರು. ಅವ್ರ ಹುಟ್ಟಪ್ಪ ಅಂದರೆ ಎಲ್ರಿಗೂ ಹಬ್ಬ ಇದ್ದಂಗೆ. ಆ ಥರ ಹಬ್ಬ ಮಾಡ್ತಾಯಿದ್ರು ಅಷ್ಟೇ. ಹಬ್ಬನೇ ಇದು, ಹುಟ್ಟಹಬ್ಬ ಅಲ್ಲ, ಅವ್ರಿಗೆ ಹಬ್ಬ, ನಮ್ಮ ಕ್ಷೇತ್ರದ ಹಬ್ಬ ಇದು. ಆ ಥರ ಕೊಟ್ಟವರು ಆಶೀರ್ವಾದ ಎಲ್ಲ ಕೊಟ್ಟವರು, ಅವ್ರಿಗೆ ಇನ್ನೂ ಕೊಡ್ತಾರೆ ಮುಂಚೆ ಮುಂದೆ ಇನ್ನೂ ಒಳ್ಳೆ ಅವ್ರಿಗೆ ಸ್ಥಾನಮಾನ ಏನೇ ಆಗಲಿ ಕೊಡೋದ್ರಲ್ಲಿ ದೇವರು ಎಲ್ಲ ಆಶೀರ್ವಾದ ಇದೆ ಅವ್ರಿಗೆ. ಮುಂದೆ DCM ಆಗಬೇಕು ಅಂತೆಲ್ಲ ಅಪೇಕ್ಷೆ ಪಡ್ತಿದ್ದಾರೆ. 100% ಆಗ್ತಾರೆ. ನಾವೆಲ್ರಿಗೂ ನಂಬಿಕೆ ಇದೆ ಆಗ್ತಾರೆ ಅನ್ನೋದು. DCM ಮುಂದೆ CM ಆಗ್ತಾರೆ. ದೇವರ ಆರೋಗ್ಯ ಐಶ್ವರ್ಯ ಹೇಳ್ಬೋದು. ಎಲ್ಲ ಕೊಟ್ಟವರು ಇನ್ನೂ ಕೊಡ್ತಾರೆ ಚೆನ್ನಾಗಿ, ಏನು ತೊಂದರೆ ಇಲ್ಲ. ಅದು ವೇಣುಗೋಪಾಲ್ ರೆಡ್ಡಿ ಅಂತ ಕೆಲಸದಲ್ಲಿ ಮುಖಂಡರು ನಾವು. ಕೃಷ್ಣರಾಜಪುರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಶ್ರೀಯುತ B. ಬಸವರಾಜಣ್ಣನವರ ಹುಟ್ಟುಹಬ್ಬ ಅಂಗವಾಗಿ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಸಾಕಷ್ಟು ಜನ ಸಹಸ್ರಾರು ಸಂಖ್ಯೆಯಲ್ಲಿ ಈ ಒಂದು ಹುಟ್ಟುಹಬ್ಬದ ಅಂಗವಾಗಿ ಮಾಡ್ತಾ ಇರ್ತಕ್ಕಂಥ ಕಾರ್ಯಕ್ರಮಕ್ಕೆ ಆಗಮಿಸ್ತಾರೆ. ಅವ್ರಿಗೆ ಮತ್ತೊಮ್ಮೆ ಮಗದೊಮ್ಮೆ ಎಲ್ಲ ನಮ್ಮ ಮೇಡಳ್ಳಿ ಗ್ರಾಮದ ಪರವಾಗಿ ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ T. ನಾರಾಯಣಗೌಡರ ಬಣದಿಂದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ನಾವು ಕೊಡ್ತಾ ಇದ್ದೇವೆ. ಹಾಗೆಯೇ ಈ ಒಂದು ಸಂದರ್ಭದಲ್ಲಿ ಬ್ಲಡ್ ಕ್ಯಾಂಪನ್ನು ಕೂಡ ಆಯೋಜನೆ ಮಾಡಿದ್ದಾರೆ. ರಕ್ತವನ್ನು ಕೊಟ್ಟಿರ್ತಕ್ಕಂಥ ಎಲ್ರಿಗೂ ಶುಭವಾಗಲಿ ಅಂತ ಹಾರೈಸುತ್ತಾ ಇನ್ನೂ 100 ಕಾಲ ನಮ್ಮ ಶಾಸಕರು ಸುಖ ಸಂತೋಷದಿಂದ ಬಾಳಿ KR ವಿಧಾನಸಭಾ ಕ್ಷೇತ್ರಕ್ಕೆ ಮತ್ತೊಮ್ಮೆ ಮಗದೊಮ್ಮೆ ಅವರೇ ಬರಲಿ, ಅವರೇ ಶಾಸಕರಾಗಿ ಬರಲಿ ಅಂತೇಳಿ ನಾವು ಈ ಒಂದು ಸಂದರ್ಭದಲ್ಲಿ ಆಶ್ರಯಿಸ್ತೇವೆ. DCM ಅಲ್ಲ, ಅವರು ಮುಖ್ಯಮಂತ್ರಿಗಳ ಆಕಾಂಕ್ಷಿ ಆಗಿದ್ದಾರೆ. ಅವರು ಖಂಡಿತವಾಗಲೂ ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿ ಆಗೇ ಆಗ್ತಾರೆ ಅನ್ನೋ ಒಂದು ಖಂಡಿತ ನಂಬಿಕೆ ಇದ್ದೇ ಇದೆ. ಆದ್ದರಿಂದ ಅವರು DCM ಆಕಾಂಕ್ಷಿ ಅಲ್ಲ, ಮುಖ್ಯಮಂತ್ರಿ ಆಕಾಂಕ್ಷಿ ಅಂತ ನಾನು ಈ ಒಂದು ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಏನಿವತ್ತು KR ವಿಧಾನಸಭಾ ಕ್ಷೇತ್ರದ ಜನಪ್ರಿಯ MLAಗಳು, ಸಮಾಜ ಸೇವಕರು ಹಾಗೂ ಬಡವರ ಬಂಧು ಅಂತಲೇ ಖ್ಯಾತಿ ಹೊಂದಿರುವಂತಹ ನಮ್ಮ ಬಸವಣ್ಣವರ ಇವತ್ತು ಬರ್ತ್ಡೇ ಇದೆ. ಹುಟ್ಟುಹಬ್ಬದ ವಿಶೇಷ. ಇವತ್ತು ಸಹಸ್ರಾರು ಸಂಖ್ಯೆಯಲ್ಲಿ ಕ್ಷೇತ್ರದ ಜನತೆಗಳು ಸುತ್ತಮುತ್ತಲ ಹಳ್ಳಿಯಿಂದ ಎಲ್ಲ ಬಂದು ಶುಭ ಹಾರೈಸಿದ್ದಾರೆ. ಅದ್ರ ಜೊತೆಗೆ ಇವತ್ತು ರಕ್ತದಾನ ಶಿಬಿರವನ್ನು ಹಂಚಿಕೊಂಡಿದ್ದಾರೆ. ಭಾಳ ಒಳ್ಳೆಯ ಉದ್ದೇಶದಿಂದ ಬಂದಂಥ ಸಹಸ್ರಾರು ಜನ ಇವತ್ತು ರಕ್ತದಾನವನ್ನು ಪ್ರೇರಣೆ ಮಾಡಿ ಸ್ವಯಂ ಪ್ರೇರಿತವಾಗಿ ರಕ್ತದಾನವನ್ನು ಮಾಡಿದ್ದಾರೆ. ಹೀಗಾಗಿ ಬಸವಣ್ಣವರಿಗೆ ಶುಭ ಹಾರೈಸ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ DCM ಉಪಮುಖ್ಯಮಂತ್ರಿಗಳಾಗ್ತಾರೆ ಮತ್ತು ಮುಖ್ಯಮಂತ್ರಿಗಳಾಗಬೇಕಂತ ಹೇಳ್ಬಿಟ್ಟು ಕ್ಷೇತ್ರದ ಜನತೆಯಲ್ಲಿ ನಮ್ಮೆಲ್ಲರ ಕೋರಿಕೆ ಇದೆ. ಹೀಗಾಗಿ ಅವರಿಗೆ ಈ ಸಂದರ್ಭದಲ್ಲಿ ನಾನು ಶುಭ ಕೋರಿಸ್ತಾ ಇದ್ದೀನಿ. ಮತ್ತೊಮ್ಮೆ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೋರ್ತಾ ಇಲ್ಲಿ ಬಂದಿರುವಂಥ ಎಲ್ಲ ಸಹಸ್ರಾರು ಜನಗಳಿಗೂ ಒಳ್ಳೆಯದಾಗಲಿ ಅಂತ ಹೇಳ್ಬಿಟ್ಟು ನಾನು ಶುಭ ಕೋರ್ತೇನೆ.